2025-26ನೇ ಶೈಕ್ಷಣಿಕ ಸಾಲಿನ ಕ್ಲಸ್ಟರ್ ಹಂತದ ಈ ಒಂದು ಪಿಚ್ಗುಂಡ್ಲಹಳ್ಳಿ ಕ್ಲಸ್ಟರ್ನ ಪ್ರತಿಭಾ ಕಾರಂಜಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಈ ಭಾಗದ ಮುಖಂಡರು, ಆತ್ಮೀಯರಾಗಿರ್ತಕ್ಕಂಥ ಸಿ ಬಿ ಗೋಪಾಲಣ್ಣ ಅವರೇ, ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾ ನಾರಾಯಣಸ್ವಾಮಿ ಸರ್ ಅವರೇ, ಶಂಕರಣ್ಣ ಅವರೇ, ಹುಸೇನ್ ಸರ್ ಅವರೇ, ಓಬಳ್ ರೆಡ್ಡಿ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿ ಖಜಾಂಚಿಗಳಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ನಮ್ಮ JS ಮಂಜುನಾಥ್ ಸರ್ ಹೇಳಿದಂಗೆ ಸರ್ಕಾರ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯ ದ್ವಂದ್ವ ನಿಲುವುಗಳನ್ನು ತಳ್ಳಿಲ್ಲ. ಸರ್ಕಾರ ಏನೇ ಕಾರ್ಯಕ್ರಮ ಮಾಡಿದ್ರೂ ಅದು ಎಲ್ಲ ಸಮುದಾಯದ ಸಮಗ್ರ ಅಭಿವೃದ್ಧಿಗೋಸ್ಕರ ಯೋಜನೆ ಮಾಡಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು. ಸಹನೀತಿಯಲ್ಲಿ ಎಲ್ಲರ ಅಭಿವೃದ್ಧಿ ಸರ್ಕಾರದ ಧ್ಯೇಯೋದ್ದೇಶ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ದ್ವಂದ್ವ ನಿಲುವುಗಳು ಅಂತಕ್ಕಂಥದ್ದು ಇರೋದಿಲ್ಲ. ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಸುಮಾರು ಈಗ ಪ್ರಸ್ತುತ 78 ಆದರ್ಶ ಶಾಲೆಗಳನ್ನು, ಸುಮಾರು 100ಕ್ಕೂ ಹೆಚ್ಚಿನ ವಸತಿ ಶಾಲೆಗಳನ್ನು, ಸಾಕಷ್ಟು ರೀತಿಯ ಒಂದು ಆಂಗ್ಲ ಮಾಧ್ಯಮದ ಶಾಲೆಗಳನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಗುಣಮಟ್ಟಬೇಕು, ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು, ಸೌಕರ್ಯಗಳು ಸಿಗಬೇಕು ಅಂತಕ್ಕಂಥ ಮಧ್ಯಾಹ್ನದ ಉಪಹಾರ, ಆಮೇಲೆ ಉಚಿತವಾಗಿರ್ತಕ್ಕಂಥ ಪಠ್ಯ ಪುಸ್ತಕ, ಸಮವಸ್ತ್ರ, ಹೀಗೆ ಹಲವಾರು ರೀತಿಯ ಮೊಟ್ಟೆ ಭಾಗ್ಯ, ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿಕೊಳ್ಳೋದ್ರಿಂದ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು, ಅದು ಕಲ್ಯಾಣಪರ ಕಾರ್ಯಕ್ರಮಗಳನ್ನು, ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಒಂದು ಕಾರ್ಯಕ್ರಮವಾಗಿರ್ತಕ್ಕಂಥ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಕಾರ್ಯಕ್ರಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಇರ್ತಕ್ಕಂಥ ಸೂಕ್ತ ಒಂದು ಜ್ಞಾನವನ್ನು, ಪ್ರತಿಭೆಯನ್ನು ಅನಾವರಣ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಖಾಸಗಿ ಶಾಲೆಗಳಲ್ಲಿ ಅವರ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮನರಂಜನೆ ಪಡಿಸಿ ಆ ಸಂತೋಷ ಪಡಿಸ್ತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಸರ್ಕಾರ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಯಾವುದೇ ರೀತಿ ಕಡಿಮೆ ಆಗಿಲ್ಲ ಅಂತಕ್ಕಂಥ ಸದುದ್ದೇಶದಿಂದ ಮಕ್ಕಳನ್ನು ಪ್ರತಿಭೆಗಳನ್ನಾಗಿಸಬೇಕು, ಅವರ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ರೀತಿಯಾಗಿರ್ತಕ್ಕಂಥ ನಮ್ಮ ನಾಡಿನ ನಡೆ, ನುಡಿ, ಸಂಸ್ಕೃತಿ, ನೆಲ, ಭಾಷೆ ಎಲ್ಲವನ್ನ ಒಟ್ಟಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಸಹ ಅದನ್ನು ಮಕ್ಕಳ ಮನಸ್ಸುಗಳಲ್ಲಿ ಬಿತ್ತಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಇಲ್ಲಿ ಯಾರು ತೀರ್ಪುಗಾರರಾಗಿ ಬಂದಿದ್ದೀರಿ, ತಾವೆಲ್ಲ ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳಿಗೆ ಬಂದಿರ್ತೀರಿ. ಸುಮಾರು 13ರಿಂದ 14 ಒಂದು ಚಟುವಟಿಕೆಗಳು ಇರ್ತವೆ. ಇಲ್ಲಿ ಎಲ್ಲದರಲ್ಲೂ ನಿಷ್ಪಕ್ಷಪಾತವಾಗಿ ಪ್ರತಿಭೆಗೆ ನೀವು ಅನುಗುಣವಾಗಿ ತೀರ್ಪುಗಳನ್ನು ನೀಡ್ತೀರಿ ಅಂತಕ್ಕಂಥ ಕಿವಿ ಮಾತನ್ನು ನಿಮ್ಮಲ್ಲಿ ಹೇಳ್ತಾ, ಸರ್ಕಾರಿ ಶಾಲೆಗಳು ಯಾವತ್ತಿಗೂ ಬೆಳೆಯಲಿ, ಇನ್ನಷ್ಟು ತಮ್ಮ ವಿದ್ಯಾರ್ಥಿಗಳನ್ನು ದಾಖಲಾತಿ ಕೊಟ್ಟು ಎಲ್ರಿಗೂ ಮುಕ್ತವಾಗಿರ್ತಕ್ಕಂಥ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ನೀಡಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನನ್ನ ಆಹ್ವಾನಿಸಿ 4 ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.